ಮಾವ ನಾ ಹೆಂಗ್ ಕಾಣಿಸ್ತಾ ಇದ್ದೀನಿ? ಐ ಲೈಕ್ ಇಟ್. ಓಯ್, ನಿಮ್ಮನ್ನು ನೋಡ್ತಾ ಇದ್ರೆ ನನಗೆ ಕೂಡ ಅಂಗಿ ಚಡ್ಡಿ ಹಾಕಿಕೊಂಡು ಶಾಲೆಗೆ ಹೋಗ್ಬೇಕಂತ ಅನಿಸ್ತದೆ. ನೀ ನೋಡೋಕೋಳ ಮಕ್ಳು ಕಳ್ಳರ ತರ ಇದ್ರೆ ನಿಮ್ಗೆ ಯಾಕೆ ಈ ಆಸೆ? ಮಾವ ಮಾವ ನಾ ಹೆಂಗ್ ಕಾಣಿಸ್ತೀನಿ ಅಂತ ಇಲ್ಲ ನೀವು. ಬಾವ ಹೋಗಿ ಮಾವ ಬಂತು, ಮುಂದೆ ಇನ್ನೇನೇನು ಕಾದಿದ್ದು ಆ ಶಂಕರೇಶ್ವರನೇ ಬಲ್ಲ. ಇವಾಗ ನಾನು ಹೆಂಗ್ ಕಾಣಿಸ್ತೀನಿ ಅಂತ ಹೇಳಿಲ್ಲ ಅಂದ್ರೆ ನಾನು ಬಾಯಿ ಪಡ್ಕೊಂಡು ಓಡಿ ಹೋಯ್ತೀನಿ. ಬೇಡ ಬೇಡ ಹೇಳ್ತೀನಿ, ನೀನು ಶಾನೆ ಪಸಂದ ಕಾಣಿಸ್ತಿದೆ. ಚಪ್ಪಾಳಿ 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 ಚಪ್ಪಾಳಿ. ನಾನು ಒಬ್ಳೆ ಚಪ್ಪಾಳೆ ಹೊಡಿತಿದ್ದೀನಿ, ನೀವು ಯಾರು ಚಪ್ಪಾಳೆನೇ ಹೊಡಿತಿಲ್ಲ. ವಾಯ್ ಗೌಡ್ರೆ, ಆ ದೊಡ್ಡ ಮಗು ಆ ನಮ್ನಿ ಮರ್ತಿತ್ತು, ಚಪ್ಪಾಳೆ ಹೊಡೆದು ಬಿಡಿಯಲ್ಲ. ಐ ಲೈಕ್ ಇಟ್. ನನಗೆ ಕೂಡ ಚಪ್ಪಲಿ ಹೊಡಿತಿದ್ರೆ ಕಂಡಾಬಟ್ಟಿ ಖುಷಿ ಮಾರ್ರೆ. ಓಯ್ ಗೆಳತಿಮ್ಮ, ಕಮಾನ್ ಕಮಾನ್ ಕಮಾನ್. ಈಗ ನೀನು ಖುಷಿ ಆಯ್ತಾ? ಓ ಖುಷಿ ಆಯ್ತು. ಮುಂದೆ ಇನ್ನ ಏನೇನ್ ಮಾಡ್ಬೇಕಮ್ಮ? ನೀವು 3 ಜನ ಮಣ್ಮುಕ್ಕಿ ನಾನು ನಮ್ಮ ಮಾವ ಕಂಡುಹಿಡಿತೀನಿ. ದೊಡ್ಡ ನೀನು ಸ್ಕೂಲ್ಗೆ ಹೋಗಿ ಯೂನಿಫಾರ್ಮ್ ಹಾಕೊಂಡಿದ್ದೀನಿ ಅಂದ್ಮೇಲೆ ಸ್ಕೂಲ್ ತಾನೇ ಹೋಗ್ಬೇಕು. ಮಾವ ನಾನು ಬೇಡನೆ ಸ್ಕೂಲ್ಗೆ ಹೋಗ್ಬೇಕು, ನನ್ನ ರೆಡಿ ಮಾಡಿಸು. ಹೊಂಗಲಿ ಮಲ್ಲಪ್ಪ, ಈಗ ಇವಳನ್ನ ಯಾವ ಸ್ಕೂಲು ಕಳಿಸ್ಲಪ್ಪ? ಈ ಹೇಳ್ಕೊಡ್ತಾರಲ್ಲ ಆ ಸ್ಕೂಲ್ಗೆ. ಆ ಸ್ಕೂಲ್ ಇವತ್ತಿದ್ದಕ್ಕವ ನಂಗೆ ಅವೆಲ್ಲ ಗೊತ್ತಿಲ್ಲ, ನಾನು ಹೋಗ್ಬೇಕಂದ್ರೆ ಹೋಗ್ಬೇಕು. ವಾಯ್ ಗೌಡ್ರೆ, ಎಂತಕ್ ಮಂಡಿ ಬಿಸಿ ಮಾಡ್ಕಂತ್ರಿ? ನಮ್ಮ ಸುಂದ್ರಿ ಮೇಡಮ್ ಸ್ಕೂಲಿಗೆ ಕಳಿಸಿಯಲ್ಲ. ಆಯ್ತು ಆಯ್ತು, ಈಗ ನೀನು ಅಳಬೇಡ, ನಿನ್ನ ಸ್ಕೂಲ್ ಕಳಿಸ್ಕೊಡ್ತೀನಿ. ನಾನು ಸ್ಕೂಲ್ಗೆ ಹೋಗ್ತೀನಿ, ಮಾವ ಮಾವ ಸ್ಕೂಲ್ಗೆ ಹೋಗಕ್ಕೆ ಟೈಮ್ ಆಯ್ತು, ನಂಗೆ ಬಿರ್ನ ಜಡ ಹಾಕು. ನಾನು ನಿನಗೆ ಜಡ ಕೊಡ್ಬೇಕಾ? ಓಯ್ ಜಡೆ ಮಾಮ, ನಿಮ್ಮ ಹಣೆ ಬರದಲ್ಲಿ ಇನ್ನೂ ಎಂತೆಂಥ ಕೆಲಸ ಮಾಡ್ಬೇಕಂತ ಬರೆದಿದೆಯೋ ಗೊತ್ತಿಲ್ಲ. ಕಮಾನ್ ಕಮಾನ್ ಜಡೆ ಹಾಕಿ. ಕಪ್ಪಿಗ ಬಾಳೆಹಣ್ಣು ಕೊಟ್ಟರು ಸೌತಿಗ ಸೌತೆಕಾಯಿ ಕೊಡ ಬರದಂತೆ. ನಿನ್ನ ನನ್ನ ಜೊತೆಗೆ ಇಟ್ಕೊಂಡು ನೋಡ್ಕೊತಾವನಿಲ್ಲ, ನನ್ನ ಮೆಟ್ ತಗೊಂಡು ನಾನೇ ಹೊಡ್ಕೋಬೇಕು. ಓಯ್ ಹಿಂಗೆ ಮಾಡ್ತಾರೆ, ಮೆಟ್ಟನ್ನ ಕಟ್ ಮಾಡಿ ತರಲ್ಲ, ಹಾಗೆ ತರಲ್ಲ. ಇವ್ರ ಜೊತೆ ಆಮೇಲೆ ಮಾತಾಡಿ, ನಾನು ಬೇರೆ ಸ್ಕೂಲಿಗೆ ರೆಡಿ ಮಾಡಿ. ಆಯ್ತು ಬವ್ವ. ಗೌಡ್ರೆ, ನಿಮ್ಗಿಂತ ಪಾಡು ಬರ್ಬಾರ್ದಾಗಿತ್ತು. ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸ ಮಾಡಬೇಡಿ, ಹೋಗಿ ನಿಮ್ಮ ಕ್ಯಾಮೆ ನೋಡ್ಕೊಳ್ಳಿ. ಮಾವ ಏನವ್ವ? ನೀವು ಅವ್ರ ಜೊತೆಗೆ ಮಾತಾಡ್ಕೊಂಡು ನಂಗೆ ತಲೆ ಬಂತಿದ್ರೆ ಬೇಜಾರಾಗ್ತದೆ. ಇನ್ನೇನು ಕುಣ್ಕೊಂಡು ತಲೆ ಬಚ್ಬೇಕಾ? ಕುಣ್ಕೊಂಡು ಬೇಡ, ಪದ ಬಿಟ್ಕೊಂಡು ತಲೆ ಬಾಚಿ. ಅಂದ್ರೆ ನಾನು ಹಾಡು ಹೇಳ್ಬೇಕಾ? ನೀವೇನೋ ಹಾಡು ಹೇಳಿಲ್ಲ ಅಂದ್ರೆ ನಾನು ಅದ್ಬಿಡ್ತೀನಿ. ಗೌಡ್ರೆ, ಬೇರೆ ಆಪ್ಷನ್ನೇ ಇಲ್ಲ, ಟೈಮ್ ವೇಸ್ಟ್ ಮಾಡಬೇಡಿ, ಶುರು ಹಚ್ಕಣಿ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡು ಹೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ.
ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ